ಸಾಕ್ರೋ. ಸಾಕ್ರೋ ನಿಮ್ ಸೆಲೆಬ್ರೇಷನ್. ಸುಮ್ನೆ ರಾ ವಿಜಯ್, ಇಷ್ಟಕ್ಕೆ ಸಾಕು ಅಂದ್ರೆ ಇವತ್ ನಮ್ ದುಡ್ಡಲ್ಲ ಪಾರ್ಟಿ. ಆಯ್ತಾಯ್ತು, ಪಾರ್ಟಿ ಮಾಡೋಣ, ಬಂದು ಇಳಿಸ್ರೋ. ಅಲ್ಲ ಮಗ, ಇಂಥ ಪ್ಲಾನ್ ನಿನ್ ತಲೆಗೆ ಅದ್ ಹೆಂಗೋ ಹೊಳಿತು? ದೊಡ್ಡ ಕಾಲಲ್ಲಿ ಹೋದ್ರೆ ಬುದ್ಧಿ ಬರುತ್ತೆ, ಆದ್ರೆ ಚೂರ್ ಬುದ್ಧಿ ಇರೋ ಗೀತಾ ಅಂತ ಕ್ಯಾರೆಕ್ಟರ್ಗೆ ತಲೆಯಲ್ಲಿ ಓದಿಬೇಕು. ಅದಕ್ಕೆ ಪ್ಲಾನ್ ಮಾಡಿ ಕೆಡ್ಡ ತೊಡ್ದೆ, ಮುಗ್ಗುಡ್ಸಿ ಬೀಳೋ ಹಾಗ್ ಮಾಡ್ದೆ. ಕೊನೆಗೂ ನೀನ್ ಗೆದ್ದಲ್ಲ ಮಗ, ಅದೇ ಖುಷಿ. ಅಯ್ಯೋ, ಈ ಗೆಲುವು ನನ್ ಕೈಗೆ ಯಾವತ್ತೋ ಬಂದಿರೋದ್ ಸಿಟಿ. ಈ ವಿಜಯ ಹತ್ರ ಇಟ್ಕೊಂಡಿರೋರ್ಗೆ ಅಷ್ಟೇನೋ ರಿಸಲ್ಟ್ ಯಾವತ್ತೋ ಬಂದಿರೋದು. ಆ ಗೀತಾ ಕತೆ ಮುಗ್ದಿರೋದು. ಆದ್ರೆ ನಮ್ಮಮ್ಮ ಚೂರ್ ಹೆಣ್ಗರಳು, ನನ್ ಕೈ ಕಟ್ಟಾಕಿದ್ರು. ನಾನು ಗೀತಾ ಗೋಡಿಯೋ ತಪ್ಪಡಿಗಳಿಗೆ ಅಡ್ಡ ಆಗಿದ್ರು. ಅದಕ್ಕೆ ನಾನು ಈ ಸಾಫ್ಟ್ ದಾರಿನ ನೋಡ್ಕೋಬೇಕಾಗಿತ್ತು. ನಮ್ಮಮ್ಮ ಅಯ್ಯೋ ಪಾಪ ಅಂದಿದ್ದಕ್ಕೆ ಇಷ್ಟು ದಿವಸ ಅವಳಿಗೆ ನಮ್ಮ ಮನೇಲಿ ಆಯಸ್ಸಿತ್ತು. ಇನ್ನವಳಿಗೆ ನೋ ಆಯಸ್ಸು, ನೋ ಅವಕಾಶ. ನಮ್ಮ ಮನೆ ಕಡೆ ತಿರುಗಿ ಕೂಡ ಕೂರಕ್ಕಾಗಲ್ಲ. ನಾನು ಅವಳಿಗೆ ಕೊಟ್ಟಿರೋದು ಶಾಶ್ವತವಾದ ಸೋಲು. ಇದು ಎಂತ ವ್ಯವಸ್ಥೆ ಅಂದ್ರೆ ಆ ಗೀತಾ ಹೇಳಿಗೆ ಈ ಜನ್ಮದಲ್ಲಿ ಸಾಧ್ಯ ಇಲ್ಲ. ಗಂಡ ಅನ್ಕೊಂಡು ನಮ್ಮನೆಗ್ ಬರೋಕ್ಕಾಗಲ್ಲ, ಕೆಂಡ ಅನ್ಕೊಂಡು ನನ್ ಸುಡೋಕ್ಕಾಗಲ್ಲ, ಬಂಡೆ ಅನ್ಕೊಂಡು ಬಂಡ ಬದುಕೋಕ್ಕಾಗಲ್ಲ. ಗೀತಾ, ನಾನ್ ಗೆದ್ದೆ. ರೀ, ರೋಡ್ ಖಾಲಿ ಇದೆ, ಬೇಕಾಬಿಟ್ಟಿ ಬರೋದನ್ರಿ. ಏನ್ ಸರ್ ಹೀಗೆ ಹೇಳ್ತಿದ್ದೀರಾ? ನೀವು ರಸ್ತೆ ಮೇಲೆ ತಾನೇ ಬರ್ತಿದ್ದೀರಾ, ನೀವು ನೋಡ್ಕೊಂಡ್ ಬರ್ಬೇಕು ತಾನೆ. ಈ ಹುಡುಗಿನೆಲ್ಲ ನೋಡಿದ್ದೀನಲ್ಲ ನಾನು. ಓ, ಮಂತ್ರಿ ಸೂರ್ಯಪ್ರಕಾಶ್ ಸೊಸೆ ಅಲ್ವಾ ಅಪ್ಪಾಜಿ? ಓ, ಮದುವೆಯಾಗಿ 2 ದಿವಸಕ್ಕೆ ಗಂಡನ್ ಬಿಟ್ಟು ಬಂದವಳು. ಸಂಸಾರನ ನೆಟ್ಟಿಗೆ ಇಟ್ಕೊಳಕ್ಕಾಗಲ್ಲ, ಇಲ್ಲಿ ಬಂದು ಬುದ್ಧಿ ಹೇಳ್ತಾಳೆ. ಪ್ರೀತಿ ಪ್ರೇಮ ಅಂತ ದೊಡ್ಡವ್ರ ಮನೆ ಸೇರೋದು, ಅವ್ರ ಮರ್ಯಾದೆಲ್ಲ ಹಾಳು ಮಾಡೋದು, ಆಮೇಲೆ ತನ್ನ ಮರ್ಯಾದನ್ನು ಕಳ್ಕೊಳ್ಳೋದು. ನೆಟ್ಟಿಗೆ ಗಂಡನ ಜೊತೆ ಬಾಳಕ್ ಆಗದಿರೋಳು ರಸ್ತೆ ಮೇಲೆ ನಾಚಿಕೆ ಮಾನ ಮರ್ಯಾದೆ ಇಲ್ಲದೆ ಹೇಗೆ ಓಡಾಡ್ತಿದ್ದಾಳೆ ನೋಡಿ. ಇಂಥವ್ರಿಂದಲೇ ನಮ್ಮ ಮನೆಗೆ ಹೆಣ್ಣು ತರಕ್ಕೆ ಭಯ ಆಗುತ್ತೆ. ಬಂದವ್ರು ಯಾವ ಥರ ಆಡ್ತಾರ ಅಂತ ಗೊತ್ತಿಲ್ಲ, ಅದು ನೆನೆಸ್ಕೊಂಡ್ರೆ ಭಯ ಆಗುತ್ತೆ. ಬನ್ನಿ ಹೋಗೋಣ. ಅಣ್ಣ, ಈಗ ನೋಡು ಎಲ್ಲ ಎಷ್ಟು ನಿರಾಳ ಆಯ್ತು. ಯು ಆರ್ ರೈಟ್ ಬ್ರೋ. ಆ ಗೀತಾ ಅನ್ನೋ ಪಚಿರಂಗಿ ಸೊಪ್ಪು ಅರ್ಥ ಆಗಿಲ್ಲಲ್ಲ, ತುರ್ಕೆ ಸೊಪ್ಪು. ಈ ಮನೆ ತುಂಬಾ ಬೇರ್ ಬಿಟ್ಟಿತ್ತು. ನಮ್ಮ ವಿಜಿ ಅದನ್ನ ಆಚೆ ಗೆಸದ ಮೇಲೆ ಈಗೆಲ್ಲ ತಂಪು ತಂಪು, ಕೂಲ್ ಕೂಲ್, ನಿರಾಳ ನಿರಾಳ. ಈಗಿದು ನಮ್ಮ ಅಂಗಳ, ಆಡೋದು ನಮ್ಮ ಆಟ, ನಡೆಯೋದು ನಮ್ಮ ದರ್ಬಾರ್. ಪ್ರತಿ ಸರ್ತಿ ಈ ತರ ಹೇಳಿದಾಗ್ಲೂ ಆ ಹೇಳಿಕೆನ ಮಟ್ಟ ಹಾಕಕ್ಕೆ ಅಲ್ಲಾವುದ್ದೀನ್ ಜೀನ್ ತರ ಅದೆಲ್ಲಿಂದ ಪುಡಂಗ್ ಅಂತ ಬರೋಳು ಆ ಗೀತಾ. ಈ ಸರ್ತಿ ಆ ತರ ಬರೋಕೆ ಆಸ್ಪದನೆ ಇಲ್ಲ ಅನ್ನೋದೇ ನಮ್ಮ ನೆಮ್ಮದಿ. ಏನಂತೀಯ? ವಿಜಯ್ ಮನಸ್ಸಲ್ಲಿ ಆ ಗೀತಾ ಬಗ್ಗೆ ಸಿಟ್ಟು ಮೂಡೋ ಹಾಗೆ ಮಾಡಿದ್ದ ನನ್ನ ಕೆಲ್ಸ ಸಖತ್ ವರ್ಕೌಟ್ ಆಗಿದೆ ಅಲ್ವಾ ತಂಗಿಯವ್ವ? ಆ ಕೆಲ್ಸನ ನೀನೆಲ್ ಮಾಡಿದ್ಯಣ್ಣ? ಸಿಟ್ಟು ಅನ್ನೋದು ಅವನ ಮನ್ಸಲ್ಲಿ ಮೊದ್ಲಿಂದಾನೇ ಇತ್ತು. ಆ ಗೀತಾ ಕಡೆಯಿಂದ ಪ್ರತಿ ಬಾರಿ ಅವನಿಗೆ ಸಿಗ್ತಾ ಇದ್ದ ಸೋಲು ಅವನ ಮನ್ಸಲ್ಲಿದ್ದ ಸಿಟ್ಟನ್ನ ಹೆಚ್ಚಿಗೆ ಮಾಡ್ತಾ ಹೋಯ್ತು. ನನ್ನ ಬೇಸರ ಅವನಲ್ಲಿದ್ದ ಕಿಚ್ಚನ್ನ ರೊಚ್ಚಿಗೆಪ್ಸಿ ಮೊದಲನೇ ಸಾರ್ತಿ ತಾಕತ್ತನ್ನ ತಲೆ ಕೊಟ್ಟು ಬುದ್ಧಿವಂತಿಕೆಯಿಂದ ಸಿಚುವೇಶನ್ನ ಹ್ಯಾಂಡಲ್ ಮಾಡಿ ಆ ಗೀತಾನ ಮನೆಯಿಂದ ಒದ್ದೋಡಿಸ್ತ.
ಇವಳು ಗೀತಾ ಅಲ್ವಾ? ಈ ರಸ್ತೆಯಲ್ಲೇ ಹೋಗ್ತಿದ್ದಾಳೆ ಅಂದ್ರೆ ಗುಣಕ್ಕೆ ಮತ್ಸರ ಇರಬಾರ್ದು ತಂಗೆವ್ವ. ಹಂಗಾಗಿ ಒಂದು ಮಾತು ಹೇಳ್ತೀನಿ ತಂಗೆವ್ವ, ನಿನ್ನ ಮಗ ನಿನಗಿಂತ ಬುದ್ಧಿವಂತ. ನಿನ್ ಗಂಡನ್ಗೂ ಆ ಗೀತಾ ಅಂತಂದ್ರೆ ತುಂಬಾ ಒಳ್ಳೆಯ ಭಾವನೆ ಇತ್ತು. ಪುರಸ್ಕಾರದ ಕಥೆ ಆಗ್ಬೇಕಿದ್ದ ಗೀತಾ ಪರಿಣಯ ಪಾಪ ತಿರಸ್ಕಾರದ ಕ್ಲೈಮ್ಯಾಕ್ಸ್ ಮುಟ್ಟಿ ಹಂಗಂಗೆ ಪುಚಕ್ ಪುಚಕ್ ಅಂತ ಕಳೆದೋಯ್ತು. ಈಗ ಭಾವಜಿ ಕೂಡ ಗೀತಾನ ಮುಖ ಕಂಡ್ರೆ ಉರಿದು ಬೀಳ್ತಾರೆ. ಇನ್ನು ಆ ಗೀತಾಳಿಗೆ ಅವಳ ಬಾಳಲ್ಲಿ ಅವಳು ಹೇಳಬಹುದಾದ ಒಂದೇ ಒಂದು ಹಾಡು ಮಿಕ್ಕಿದೆ ಅಂತಂದ್ರೆ ಯಾವ್ದು ಹೇಳು? ಎಲ್ಲಿಗೆ ಪಯಣ, ಯಾವುದೋ ದಾರಿ, ಏಕಾಂಗಿ ಸಂಚಾರಿ. ಹಲೋ. ಹಲೋ ಮೇಡಮ್, ನಿಮ್ಮನೆ ಸೊಸೆ ಗೀತಾ ನಿಮ್ಮನೆ ದಾರಿಯಲ್ಲಿ ಬರ್ತಾ ಇದ್ದಾಳೆ. ನಿಮ್ ಮನೆಗೆ ಬರ್ತಾ ಇದ್ದಾಳೆ ಅನ್ಸುತ್ತೆ. ನೆನ್ನೆ ಟಿವಿ ನ್ಯೂಸ್ ಅಲ್ಲಿ ನಿಮ್ ಮಗ ನೋ ಅಂದ. ಇವತ್ತು ನೀವೆಲ್ಲ ಸರಿ ಎಸ್ ಅಂತ ಇದ್ದೀರಾ? ಸುಮ್ನಿರಯ್ಯ, ಯಾರನ್ನ ನೋಡಿ ಏನ್ ಮಾತಾಡ್ತಿದ್ಯಾ? ಇವಾಗ ನಿಮ್ ಮನೆ ಸೊಸೆ ಫೇಸು ನಿಮ್ಗಿಂತ ಫೇಮಸ್ ಮೇಡಮ್. ಗೀತಾ ನಿಮ್ಮನೆ ಕಡೆ ಬರ್ತಾ ಇದ್ದಾಳೆ. ಅಣ್ಣ, ಗೊತ್ತಾಯ್ತು ತಂಗ್ಯವ. ವೈ ಯಾಕೆ ಗಾಬರಿ ಯಾಕೆ? ಆ ಗೀತಾ ವಾಪಸ್ ಬರ್ತಾ ಇದ್ದಾಳಂತ. ಗೀತಾ ಮತ್ತೆ ಈ ಮನೆ ಕಡೆ ಬರ್ತಿದ್ದಾಳೆ ಅಂದ್ರೆ ಅನ್ಕೊಂಡು ಕ್ವಶನ್ ಮಾರ್ಕ್ ಯಾಕೆ ಹಾಕ್ತೀಯ ನನ್ನ ತಂಗಿವ? ಬಂದ್ರೆ ತೊಂದ್ರೆನೆ. ಅವಳು ಯಾವುದೇ ಕಾರಣಕ್ಕೂ ಇಲ್ಲಿ ಬಂದು ನಿಂತು ಮಾತಾಡೋ ಹಾಗಾಗ್ಬಾರ್ದು. ಇಷ್ಟಕ್ಕೂ ವಿಜಿ ಅಷ್ಟು ಕಾನ್ಫಿಡೆಂಟ್ ಆಗಿ ಅವಳು ತೊಲಗ್ ಹೋದ್ಲು ಅಂದ್ಮೇಲೆ ಅವಳು ಹೇಗಣ್ಣ ಮತ್ತೆ ವಾಪಸ್ ಬರೋದಕ್ ಸಾಧ್ಯ? ಬರೋಕ್ಕೂ ಸಾಧ್ಯನೇ ಇಲ್ಲ ಅಂದ್ಮೇಲೆ ಯಾಕೆ ಬರ್ತಾಳೆ? ಹೇಗ್ ಬರ್ತಾಳೆ ತಂಗಿವ? ಯಾರಿಗ್ ಗೊತ್ತಣ್ಣ. ನೋಡು, ಮೊದ್ಲು ವಿಜಿಗ್ ಫೋನ್ ಮಾಡು. ಅವಳು ಇಲ್ಲಿಗೆ ವಾಪಸ್ ಬರೋದಕ್ ಕಾರಣ ವಿಜಿನ ಏನಾದ್ರೂ ಕೆತ್ಕಿರ್ಬೇಕು ಅನ್ಸುತ್ತೆ. ಇರ್ಬೋದು ತಂಗಿವ. ಅವನಂತ ಕೆಲಸ ಮಾಡೋಣ. ಫಸ್ಟ್ ಕನ್ಫರ್ಮ್ ಮಾಡ್ಕೊಳ್ಳೋಣ. ಜಸ್ಟ್ ಎ ಮಿನಿಟ್. ಮಾಮ, ಗೀತಾ ಮನೆಯಿಂದ ತೊಲಗಿದ ಕಾರಣಕ್ಕೆ ಪಾರ್ಟಿ ಕೊಡ್ಸ್ಬೇಕಾಗಿರೋದು ಬಾಕಿ ಇದೆ ನನಗೆ ಗೊತ್ತು. ಅದನ್ನ ಮತ್ತೆ ಮತ್ತೆ ಫೋನ್ ಮಾಡಿ ಜ್ಞಾಪಿಸೋ ಅಗತ್ಯ ಇಲ್ಲ. ಅಪ್ಪ ತಂದೆ, ಅವಳು ಎಲ್ಲಿ ತೊಲಗಿದ್ಲು? ವಾಪಸ್ ಬರ್ತಿದ್ದಾಳೆ ಕಣೋ. ಶಿ ಇಸ್ ಆನ್ ದಿ ವೇ ಬ್ಯಾಕ್ ಆನ್ ಮುದ್ದು ಮರಿ. ಮಾಮ, ಏನ್ ಹೇಳ್ತಿದ್ಯಾ? ಅರ್ಥ ಆಗೋ ತರ ಕನ್ನಡದಲ್ಲಿ ಹೇಳು. ಓ, ನಿನ್ಗೆ ಇಂಗ್ಲಿಷ್ ತುಂಬಾ ಸಮಸ್ಯೆ ಇದೆಯಲ್ಲ? ಸರಿ, ಅಚ್ಚ ಕನ್ನಡದಲ್ಲಿ ಕೇಳ್ತಾ ಇದೀನಿ ಕಣ. ಗೀತಾ ವಾಪಸ್ ಬರ್ತಾ ಇದ್ದಾಳೆ. ಇದಕ್ಕೆ ಕಾರಣ ನೀನೇನಾರ ಅವಳನ್ನ ಕೆದಕಿದೆಯೇನೋ? ನನಗೇನು ಹುಚ್ಚ? ಯಾವನೋ ಗೊತ್ತು. ಆ ಗೀತಾ ವಿಷಯದಲ್ಲಿ ಎಷ್ಟೋ ಸಾರಿ ನೀನೇ ತಿಕ್ಕಲಾಗ ಆಡಿದ್ದನ್ನು ನಾವು ನೋಡಿಲ್ವೇ? ಮಾಮ, ನನ್ನನ್ನು ರೇಗ್ಸ್ಬೇಡ. ರೇಗ್ಸೋ ವಿಷಯ ಬಿಟ್ಟಾಕೋ ವಿಜಯ್. ಅವಳು ಮತ್ತೆ ಬಂದ್ರೆ ನಮ್ಮ ಪರಿಸ್ಥಿತಿ ಏನೋ ಯೋಚನೆ ಮಾಡು. ನೋಡ್ ವಿಜಯ್, ಪ್ರತಿ ಸರ್ತಿ ಅವಳು ಕೌಂಟರ್ ಕೊಟ್ಟಾಗ್ಲೂ ಭಯಂಕರವಾಗಿ ಕೊಟ್ಟಿದ್ದಾಳೆ. ನಾವು ಪಿನ್ ಇಟ್ರೆ ಅವಳು ಗನ್ನು, ನಾವು ಕೆಂಡ ಆದ್ರೆ ಅವಳು ಕುಲುಮೆ. ಅವಳು
ಅವಳು ನಮ್ಮನ್ನ ಬೆಟ್ಟದಿಂದ ತಳ್ತಾಳೆ. ವಿಜಿ, ಈಗ ಏನು ಮಾಡುವ? ನನಗೇನ್ ಗೊತ್ತು ಮಾಮ, ಈಗ್ಲೇ ಅಲ್ಲಿಗೆ ಬರ್ತೀನಿ. ಫೋನ್ ಕಟ್ ಮಾಡು. ಅಲ್ಲ ತಂದೆ, ನೀನು ಬರ್ತೀಯ ಸರಿ, ಬಂದೇನ್ ಮಾಡ್ತೀಯ ಅದನ್ನ ಹೇಳೋ. ಅಣ್ಣ ಫೋನ್ ಕಟ್ ಮಾಡಿ ನೀನು. ಆಯ್ತು ತಂಗೆವಾ, ಕಟ್ ಮಾಡ್ದೆ. ಖುಷಿನಾ? ಅಲ್ಲ ತಂಗೆವಾ, ನನ್ಗನ್ಸುತ್ತೆ ಈ ಗೀತಾ ವಾಪಸ್ ಬರೋ ವಿಷಯದಲ್ಲಿ ಈ ವಿಜಯ್ ಕೈವಾಡ ಏನಿಲ್ಲ. ಆದ್ರೂ ಬರ್ತಿದ್ದಾಳೆ ಅಂದ್ರೆ ಯಾವುದೋ ಭಯಂಕರವಾದ ಪ್ಲಾನ್ ಇಟ್ಕೊಂಡೆ ಬರ್ತಿದ್ದಾಳೆ ನನ್ನ ತಂಗೆವ. ಇಷ್ಟಕ್ಕೂ ಪ್ರತಿ ಸರ್ತಿ ಅವಳು ಕೌಂಟರ್ ಕೊಟ್ಟಾಗ್ಲು ತಂಗೆಮ್ಮ ತುಂಬಾ ಜಬರ್ದಸ್ತ್ ಆಗಿ ಕೊಟ್ಟಿದ್ದಾಳೆ. ನಾವು ಪಿನ್ನಿಟ್ರೆ ಅವಳು ಗನ್ನು, ನಾವು ಜೇಬಿ ಅಂತ. ಬಾಯ್, ಫೋನ್ ಅಲ್ಲಿ ಅವಳನ್ನ ಹೊಗಳಿದ್ ಸಾಲ್ದು ಅಂತ ಈಗ ನನ್ ಮುಂದೆ ಬೇರೆ ಬಂದು ಹೊಗಳ್ತಿದ್ಯಾ? ಸಾರಿ ತಂಗಿವ. ಅಲ್ಲ ತಂಗಿವ, ಆ ಗೀತೊಳಗೆ ಎಷ್ಟು ಧೈರ್ಯ ಅಲ್ಲ? ಈ ಪ್ರೆಸ್ಸು, ಈ ಮೀಡಿಯಾದವರು ಈ ಗೀತಾ ಮತ್ತೆ ವಿಜಿ ಮಧ್ಯೆ ಆಗಿರೋ ಬಿರುಕನ್ನ 24/7 ಹಾಕೊಂಡು ಉಜ್ಜಾಡಿದ್ರು ಮತ್ತೆ ಮನೆಗೆ ಬರ್ತಿದ್ದಾಳಲ್ಲ ತಂಗಿವ, ಯಾವ ಮುಖ ಹೊತ್ಕೊಂಡು ಅಂತ ನಾನು ಕೇಳ್ತಿರೋದು. ನೀನು ಮೀಡಿಯಾ ಪ್ರೆಸ್ ಅಂದೆ ಅಲ್ವಾ? ಅಂದೆ. ಹಾಗಾದ್ರೆ ಗೀತಾ ಬರೋ ಹೊತ್ತಿಗೆ ಪ್ರೆಸ್ಸು ಮೀಡಿಯಾ ಎಲ್ಲ ಇಲ್ಲಿರ್ಬೇಕು. ಮೊದ್ಲು ಕರ್ಸಣ್ಣ. ಈಗ ನಾವು ಮೀಡಿಯಾನ ಕರೆಸಿ ಈ ಗೀತಾ ಮೀಡಿಯಾ ಮುಂದೆ ಇಲ್ಲ ಇಲ್ಲ ನಾನು ಆ ಥರ ಏನು ಮಾಡೇ ಇಲ್ಲ, ನನ್ನ ಅತ್ತೆಗೆ ನಾನು ಬೈದೇ ಇಲ್ಲ, ನನ್ನ ಗಂಡನ ಮುಂದೆ ಧಿಮಾಕು ತೋರಿಸೇ ಇಲ್ಲ, ಅಮ್ಮನಿಗೆ ಮೈ ಹುಷಾರಿರ್ಲಿಲ್ಲ, ಹಂಗಾಗಿ ನಾನು ಟವರಿಗೆ ಹೋಗಿದ್ದೆ, ನಾನು ಬರೋವಷ್ಟರಲ್ಲಿ ಇವರು ಹಿಂಗೆಲ್ಲ ಮಾಡಿದ್ದಾರೆ ಅಂತ ಹೇಳ್ಬಿಟ್ರೆ ಅದಕ್ಕೆ ನಾನು ಬಿಟ್ರೆ ತಾನೆ, ಅವಕಾಶ ಕೊಟ್ರೆ ತಾನೆ. ಅಂದ್ರೆ ಸುಳ್ಳು ಹೇಳಿ ಮತ್ತೆ ಮನೆ ಸೇರ್ಕೊಳ್ಳೋದಕ್ಕೆ ಬಂದಿದ್ದಾಳೆ ಅಂತ ನಾನ್ ಸುಳ್ಳು ಹೇಳೋದಕ್ಕೆ ಶುರು ಮಾಡ್ತೀನಿ. ಅವಳು ಏನೇ ಸತ್ಯ ಹೇಳಿದ್ರು ಅದಕ್ಕೆ ಬೇಕಾದ ಉಲ್ಟಾ ಉತ್ತರಗಳನ್ನ ನಾನು ಕೊಡ್ತಾ ಹೋಗ್ತೀನಿ. ಅದೆಲ್ಲ ಅದೇ ಮೀಡಿಯಾ ಮುಂದೆ ದಾಖಲಾಗ್ತಾ ಹೋಗ್ಬೇಕು. ಇನ್ನೊಂದು ಸರ್ತಿ ಆ ಗೀತಾ ಈ ಮನೆ ಕಡೆ ತಿರುಗಿ ನೋಡೋ ಹಾಗಾಗ್ಬಾರ್ದು. ಅದಕ್ಕೆ ಹೇಳ್ತಾ ಇದ್ದೀನಿ, ಮೊದ್ಲು ಮೀಡಿಯಾದವ್ರನ್ನ ಕರ್ಸು. ಅಲ್ಲ ತಂಗಿ, ಮೀಡಿಯಾದವ್ರಿಗೆ ಅನುಮಾನ ಬಂದ್ರೆ ಅಲ್ಲಿರೋ ನಮ್ಮ ಕಡೆಯವರು ವಿಷಯನ ಲೀಡ್ ಮಾಡ್ಲಿ. ಸುಮ್ನೆ ನಿಮ್ ಬಾವಾಜಿ ಮುಂದೆ ಬಂದು ನಿಮ್ಮ ಮಗನ ಮುರಿದ ಮದ್ವೆ ವಿಚಾರದಲ್ಲಿ ನಿಮ್ಮ ರಿಯಾಕ್ಷನ್ ಏನು ಅಂತ ಬಂದು ಕೇಳೋದಕ್ಕೆ ಹೇಳು. ಆಗ ವಿಷಯ ಎತ್ಕೊಳ್ಳುತ್ತೆ. ಅದೇ ಸಮಯಕ್ಕೆ ಗೀತಾ ಬರ್ತಾಳೆ. ಆ ಊರಿಲಿ ಗೀತಾ ಅನ್ನೋ ವರಿ ಸುಟ್ಟು ಬೂದಿ ಆಗತ್ತೆ. ಮೊದ್ಲು ಪ್ರಶ್ನವ್ರನ್ನ ಕರ್ಸು. ತಲೆ ಅಂದ್ರೆ ತಲೆ, ಎಷ್ಟಾದ್ರೂ ನನ್ನ ತಂಗಿ ಅಲ್ವೇ.